ನೀರಾವರಿ ಖಾತೆ ಜೊತೆಗೆ ಇನ್ನೊಂದು ಅಡಿಷನಲ್ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ಆ ತರ ಓಕೆನಾ ಸರ್? ಅದ್ರ ಬಗ್ಗೆ ಏನು ಮಾತಾಡಲ್ಲ ಸರ್. ಈಗ ನೇರ ಪ್ರಶ್ನೆ ಸರ್, ಈಗ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಂದ್ರೆ ಮುಂದುವರಿದ್ರೆ ನಿಮ್ಮ ರಾಜೀನಾಮೆ ಕೊಟ್ಟರು ಸ್ಟ್ಯಾಂಡಿಂಗ್ ರಾಮಲಿಂಗ ರೆಡ್ಡಿ ಅವರು ಭದ್ರಾಗಿದ್ದಾರೆ. ಅದ್ರ ಬಗ್ಗೆ ಏನು ಮಾತಾಡಲ್ಲ. ಒಂದಷ್ಟು ಜನ ಸಚಿವರು ಕೂಡ ನಿಮ್ಮ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಸರ್. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿಗೆ ಬೇಕು, ಅವರ ಅನುಭವ ಇದೆ, ಹಿರಿತನ ಇದೆ, ಹಿಂಗ್ ಮಾಡಬಾರ್ದು, ವಿಶ್ವಾಸ ತಗೊಳ್ಳಿಂದ ಸಚಿವರು ಶಾಸಕರು ನಿಮ್ಮ ಪರ ಬ್ಯಾಟ್ ಬೀಸ್ತಿದ್ದಾರೆ. ಏನ್ ನಾನು ನೋಡ್ಲಿಲ್ಲ, ಬಂದೇನೆ, ಊರಲ್ಲಿ ಇರ್ಲಿಲ್ವಲ್ಲ. ಮತ್ತೇನದೇ ಇದೆ? ಏನು ಸರ್, ನೀವು ರಾಜೀನಾಮೆ ಕೊಟ್ಟರು ಬಿಜೆಪಿ ಭಯಂಕರ ಖುಷಿಯಾಗಿದೆ ಸರ್. ನೀವು ರಾಜೀನಾಮೆ ಕೊಟ್ಟರು ಬಿಜೆಪಿ ಭಯಂಕರ ಖುಷಿಯಾಗಿದೆ. ನೀವು ಅವ್ರನ್ನೇ ಕೇಳ್ಕೊಂಡು ಹೈಕಮಾಂಡ್ ನಾಯಕ ಯಾರಾದ್ರೂ ಫೋನ್ಗೆ ಮಾಡಿದ್ರೆ ಸರ್? ಫೋನ್ ಮಾಡ್ತೀರಿ ಇಬ್ರು, ಇಲ್ಲಪ್ಪ ಇನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ಬಿಟ್ರು ನೇರವಾಗಿ. ಆದ್ರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಈಗ ಅಂದ್ರೆ ಅವರ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿನ್ನೆ ರಾತ್ರಿ ಹೇಳಿದ್ದು ರಾಮಲಿಂಗಾರೆಡ್ಡಿ ಅವರು ಸಿಎಂ ಏನ್ ಹೇಳ್ತಾರೆ ಹಾಗೆ ಅಂತ ಹೇಳಿದ್ದು, ಆದ್ರೆ ಇವತ್ತು ನಾನು ನನ್ನ ನಿಲುವಿಗೆ ಬದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ? ಏನ್ ಹೇಳಿದ್ರು ಅಭಿಷೇಕ್? ರಂಜಿತ್, ಈ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿರವರು ಯಾವುದೇ ಕಾರಣಕ್ಕೂ ಅವರ ಮಾತಿನ ವಿರುದ್ಧ ಹೋಗುವಂತ ದಾರಿಯಲ್ಲಂತೂ ಕಾಣ್ತಿಲ್ಲ. ಅವರಿಗೆ ಸಿಎಂ ರವರಿಗೆ ನನಗೆ ಯಾವ ಖಾತೆ ಬೇಕು ಅಂತ ನಾನ್ ತಿಳಿಸಿದ್ದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಅವ್ರ ಮೇಲೆ ನಾನು ವಾಪಸ್ ಅವರ ಕೋರ್ಟ್ಗೆ ಚೆಂಡನ್ನು ಹಾಕಿದ್ದೀನಿ. ಅವರು ಹೈಕಮಾಂಡ್ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೈಕಮಾಂಡ್ ಜೊತೆಗೂ ನಾನು ಭೇಟಿಯಾಗಿದ್ದೇನೆ. ಆ ಸಂದರ್ಭದಲ್ಲಿ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಈ ಖಾತೆ ವಿಚಾರವಾಗಿ ಒಂದು ಮಾತು ನೀವು ಮೊದಲೇ ಹೇಳ್ಬೋದಿತ್ತಲ್ವಾ ಅನ್ನೋ ಒಂದು ದಾಟಿಯಲ್ಲಿ ಸುರ್ಜೇವಾಲಾ ಅವರು ಕೂಡ ನನ್ನನ್ನ ಅತ್ಯಂತ ವಿನಯದಿಂದನೇ ಪ್ರಶ್ನೆ ಮಾಡಿದಾಗ, ಇಲ್ಲಿವರೆಗೂ ನಾನು ಯಾವ ಮಿನಿಸ್ಟರ್ನ ಅಂದ್ರೆ ಯಾವ ಮುಖ್ಯಮಂತ್ರಿಗಳನ್ನು ಕೂಡ ನನ್ನನ್ನ ಸಚಿವನನ್ನಾಗಿ ಮಾಡಿ ನನಗೆ ಇದೇ ಖಾತೆ ಕೊಡಿ ಅಂತ ಇಲ್ಲಿವರೆಗೂ ಕೇಳಿಲ್ಲ. ಅವರು ಕೊಟ್ಟ ಎಲ್ಲ ಖಾತೆಗಳನ್ನ ನಿಭಾಯಿಸಿದ್ದೇನೆ. ಈ ಸದ್ಯದ ಮಟ್ಟಿಗೆ ನಾನು ಯಾಕೆ ಬೆಂಗಳೂರು ಡೆವಲಪ್ಮೆಂಟ್ ಕೇಳ್ತಿರೋದು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಮಾತು ಕೊಟ್ಟಿದ್ರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ಧರ್ಮ. ಇಲ್ಲವಾಗಿದ್ರೆ ಆ ಮಾತು ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೇಳ್ತಿರ್ಲಿಲ್ಲ. ಅದೇ ಕಾರಣದಿಂದಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಈ ಮಾತನ್ನ ತಿಳಿಸಿದ್ದೇನೆ. ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ನನ್ನ ಮಾತನ್ನ ತಿಳಿಸಿದ್ದೇನೆ, ನನ್ನ ಅಭಿಪ್ರಾಯವನ್ನ, ನನ್ನ ಕೊನೆಯ ತೀರ್ಮಾನವನ್ನ ತಿಳಿಸಿದ್ದೇನೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ತೆಕ್ಕೆಗೆ ಈಗ ಬಿಟ್ಟಿರೋದ್ರಿಂದ ಅವರಿಬ್ಬರು ನಿರ್ಧಾರ ಮಾಡ್ತಾರೆ. ಅದಾದ ನಂತರ ನನ್ನೊಟ್ಟಿಗೆ ಮತ್ತೊಮ್ಮೆ ಮಾತನಾಡ್ತಾರೆ. ಇವತ್ತು ಸಂಜೆ ಒಳಗಡೆ ಈ ಒಂದು ಗೊಂದಲ ಬಗೆಯವರಂತ ನಿರೀಕ್ಷೆ ಇದೆ ಅಂತ ಹೇಳಿರೋದು ಒಂದು ಕಡೆ ಆಯ್ತು. ಅಂದ್ರೆ ಇಷ್ಟು ಹಿರಿತನವಿರುವಂತ ರಾಮಲಿಂಗಾರೆಡ್ಡಿರವರು ಸಚಿವ ಸ್ಥಾನವನ್ನ ಅಲಂಕರಿಸಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರೆಸಿಗ್ನೇಷನ್ ಅನ್ನ ನಮ್ಮ ಸರ್ಕಾರ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅಂತ ಸುರ್ಜೇವಾಲಾರವರು ಪರೋಕ್ಷವಾಗಿ ರೆಸಿಗ್ನೇಷನ್ ಅನ್ನ ಡಿಕ್ಲೈನ್ ಮಾಡೋದಕ್ಕೆ ಸಿಎಂ ರವರಿಗೂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇರೋದ್ರಿಂದ ಪ್ರಾಬಬ್ಲಿ ಇವತ್ತು ರಾತ್ರಿಯ ಒಳಗಡೆ ರಾಮಲಿಂಗಾರೆಡ್ಡಿರವರಿಗೆ ಪ್ರಾಮಿಸ್ ಮಾಡಲಾಗಿದಂತ ಬೆಂಗಳೂರು ಡೆವಲಪ್ಮೆಂಟ್ ಖಾತೆಯನ್ನ ಡಿ.ಕೆ. ಶಿವಕುಮಾರ್ ಅವರೇ ಮರು ಹಂಚಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಈಗ ದಟ್ಟವಾಗಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಒಂದು ವೇಳೆ ಖಾತೆ ಸಿಗದೆ ಹೋದ್ರೆ ರಾಜೀನಾಮೆ ಕೊಟ್ಟಿದ್ದೇನೆ, ಒಂದು ವೇಳೆ ಖಾತೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡೋಣ ಅಂತ ರಾಮಲಿಂಗಾರೆಡ್ಡಿರವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೀರಾವರಿ ಖಾತೆ ಜೊತೆಗೆ ಇನ್ನೊಂದು ಅಡಿಷನಲ್ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ಆ ತರ ಓಕೆನಾ ಸರ್? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಸರ್, ಈಗ ನೇರ ಪ್ರಶ್ನೆ ಸರ್, ಈಗ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಂದ್ರೆ ಮುಂದುವರಿದ್ರೆ ನಿಮ್ಮ ರಾಜೀನಾಮೆ ಕೊಟ್ಟರು ಸ್ಟ್ಯಾಂಡಿಂಗ್ ರಾಮಲಿಂಗ ರೆಡ್ಡಿ ಅವರು ಭದ್ರಾಗಿದ್ದಾರೆ. ಅದ್ರ ಬಗ್ಗೆ ಏನು ಮಾತಾಡಲ್ಲ. ಒಂದಷ್ಟು ಜನ ಸಚಿವರು ಕೂಡ ನಿಮ್ಮ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಸರ್. ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರಿಗೆ ಬೇಕು, ಅವರ ಅನುಭವ ಇದೆ, ಹಿರಿತನ ಇದೆ, ಹಿಂಗ್ ಮಾಡಬಾರ್ದು, ವಿಶ್ವಾಸ ತಗೊಳ್ಳಿಂದ ಸಚಿವರು ಶಾಸಕರು ನಿಮ್ಮ ಪರ ಬ್ಯಾಟ್ ಬೀಸ್ತಿದ್ದಾರೆ. ಏನ್ ನಾನು ನೋಡ್ಲಿಲ್ಲ, ಬಂದೇನೆ, ಊರಲ್ಲಿ ಇರ್ಲಿಲ್ವಲ್ಲ. ಮತ್ತೇನದೇ ಇದೆ? ಏನು ಸರ್, ನೀವು ರಾಜೀನಾಮೆ ಕೊಟ್ಟರು ಬಿಜೆಪಿ ಭಯಂಕರ ಖುಷಿಯಾಗಿದೆ ಸರ್. ನೀವು ರಾಜೀನಾಮೆ ಕೊಟ್ಟರು ಬಿಜೆಪಿ ಭಯಂಕರ ಖುಷಿಯಾಗಿದೆ. ನೀವು ಅವ್ರನ್ನೇ ಕೇಳ್ಕೊಂಡು ಹೈಕಮಾಂಡ್ ನಾಯಕ ಯಾರಾದ್ರೂ ಫೋನ್ಗೆ ಮಾಡಿದ್ರೆ ಸರ್? ಫೋನ್ ಮಾಡ್ತೀರಿ ಇಬ್ರು, ಇಲ್ಲಪ್ಪ ಇನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ಬಿಟ್ರು ನೇರವಾಗಿ. ಆದ್ರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಈಗ ಅಂದ್ರೆ ಅವರ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿನ್ನೆ ರಾತ್ರಿ ಹೇಳಿದ್ದು ರಾಮಲಿಂಗಾರೆಡ್ಡಿ ಅವರು ಸಿಎಂ ಏನ್ ಹೇಳ್ತಾರೆ ಹಾಗೆ ಅಂತ ಹೇಳಿದ್ದು,
ಆದ್ರೆ ಇವತ್ತು ನಾನು ನನ್ನ ನಿಲುವಿಗೆ ಬದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ? ಏನ್ ಹೇಳಿದ್ರು ಅಭಿಷೇಕ್? ರಂಜಿತ್, ಈ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿರವರು ಯಾವುದೇ ಕಾರಣಕ್ಕೂ ಅವರ ಮಾತಿನ ವಿರುದ್ಧ ಹೋಗುವಂತ ದಾರಿಯಲ್ಲಂತೂ ಕಾಣ್ತಿಲ್ಲ. ಅವರಿಗೆ ಸಿಎಂ ರವರಿಗೆ ನನಗೆ ಯಾವ ಖಾತೆ ಬೇಕು ಅಂತ ನಾನ್ ತಿಳಿಸಿದ್ದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಅವ್ರ ಮೇಲೆ ನಾನು ವಾಪಸ್ ಅವರ ಕೋರ್ಟ್ಗೆ ಚೆಂಡನ್ನು ಹಾಕಿದ್ದೀನಿ. ಅವರು ಹೈಕಮಾಂಡ್ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೈಕಮಾಂಡ್ ಜೊತೆಗೂ ನಾನು ಭೇಟಿಯಾಗಿದ್ದೇನೆ. ಆ ಸಂದರ್ಭದಲ್ಲಿ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಈ ಖಾತೆ ವಿಚಾರವಾಗಿ ಒಂದು ಮಾತು ನೀವು ಮೊದಲೇ ಹೇಳ್ಬೋದಿತ್ತಲ್ವಾ ಅನ್ನೋ ಒಂದು ದಾಟಿಯಲ್ಲಿ ಸುರ್ಜೇವಾಲಾ ಅವರು ಕೂಡ ನನ್ನನ್ನ ಅತ್ಯಂತ ವಿನಯದಿಂದನೇ ಪ್ರಶ್ನೆ ಮಾಡಿದಾಗ, ಇಲ್ಲಿವರೆಗೂ ನಾನು ಯಾವ ಮಿನಿಸ್ಟರ್ನ ಅಂದ್ರೆ ಯಾವ ಮುಖ್ಯಮಂತ್ರಿಗಳನ್ನು ಕೂಡ ನನ್ನನ್ನ ಸಚಿವನನ್ನಾಗಿ ಮಾಡಿ ನನಗೆ ಇದೇ ಖಾತೆ ಕೊಡಿ ಅಂತ ಇಲ್ಲಿವರೆಗೂ ಕೇಳಿಲ್ಲ. ಅವರು ಕೊಟ್ಟ ಎಲ್ಲ ಖಾತೆಗಳನ್ನ ನಿಭಾಯಿಸಿದ್ದೇನೆ. ಈ ಸದ್ಯದ ಮಟ್ಟಿಗೆ ನಾನು ಯಾಕೆ ಬೆಂಗಳೂರು ಡೆವಲಪ್ಮೆಂಟ್ ಕೇಳ್ತಿರೋದು ಅಂದ್ರೆ DK ಶಿವಕುಮಾರ್ ಅವರೇ ಮಾತು ಕೊಟ್ಟಿದ್ರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ಧರ್ಮ. ಇಲ್ಲವಾಗಿದ್ರೆ ಆ ಮಾತು ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೇಳ್ತಿರ್ಲಿಲ್ಲ. ಅದೇ ಕಾರಣದಿಂದಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಈ ಮಾತನ್ನ ತಿಳಿಸಿದ್ದೇನೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರಿಗೂ ಕೂಡ ನನ್ನ ಮಾತನ್ನ ತಿಳಿಸಿದ್ದೇನೆ, ನನ್ನ ಅಭಿಪ್ರಾಯವನ್ನು, ನನ್ನ ಕೊನೆಯ ತೀರ್ಮಾನವನ್ನ ತಿಳಿಸಿದ್ದೇನೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ DK ಶಿವಕುಮಾರ್ ಅವರ ತೆಕ್ಕೆಗೆ ಈಗ ಬಿಟ್ಟಿರೋದ್ರಿಂದ ಅವರಿಬ್ಬರು ನಿರ್ಧಾರ ಮಾಡ್ತಾರೆ. ಅದಾದ ನಂತರ ನನ್ನೊಟ್ಟಿಗೆ ಮತ್ತೊಮ್ಮೆ ಮಾತನಾಡ್ತಾರೆ. ಇವತ್ತು ಸಂಜೆ ಒಳಗಡೆ ಈ ಒಂದು ಗೊಂದಲ ಬಗೆಹರುವಂತ ನಿರೀಕ್ಷೆ ಇದೆ ಅಂತ ಹೇಳಿರೋದು ಒಂದು ಕಡೆ ಆಯ್ತು. ಅಂದ್ರೆ ಇಷ್ಟು ಹಿರಿತನವಿರುವಂತ ರಾಮಲಿಂಗಾರೆಡ್ಡಿರವರು ಸಚಿವ ಸ್ಥಾನವನ್ನ ಅಲಂಕರಿಸಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರೆಸಿಗ್ನೇಷನ್ ಅನ್ನ ನಮ್ಮ ಸರ್ಕಾರ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅಂತ ಸುರ್ಜೇವಾಲಾ ಅವರು ಪರೋಕ್ಷವಾಗಿ ರೆಸಿಗ್ನೇಷನ್ ಅನ್ನ ಡಿಕ್ಲೈನ್ ಮಾಡೋದಕ್ಕೆ ಸಿಎಂ ರವರಿಗೂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇರೋದ್ರಿಂದ ಪ್ರಾಬಬ್ಲಿ ಇವತ್ತು ರಾತ್ರಿ ಒಳಗಡೆ ರಾಮಲಿಂಗಾರೆಡ್ಡಿರವರಿಗೆ ಪ್ರಾಮಿಸ್ ಮಾಡಲಾಗಿದಂತ ಬೆಂಗಳೂರು ಡೆವಲಪ್ಮೆಂಟ್ ಖಾತೆಯನ್ನ DK ಶಿವಕುಮಾರ್ ಅವರೇ ಮರು ಹಂಚಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಈಗ ದಟ್ಟವಾಗಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಒಂದು ವೇಳೆ ಖಾತೆ ಸಿಗದೆ ಹೋದ್ರೆ ರಾಜೀನಾಮೆ ಕೊಟ್ಟಿದ್ದೇನೆ, ಒಂದು ವೇಳೆ ಖಾತೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡೋಣ ಅಂತ ರಾಮಲಿಂಗಾರೆಡ್ಡಿರವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೀರಾವರಿ ಖಾತೆ ಜೊತೆಗೆ ಇನ್ನೊಂದು ಅಡಿಷನಲ್ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಇದೆ. ಆ ತರ ಓಕೆನಾ ಸರ್ ನಿಮಗೆ? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಸರ್, ಈಗ ನೇರ ಪ್ರಶ್ನೆ ಸರ್. ಈಗ ಹೆಚ್ಚುವರಿ ಖಾತೆ ಕೊಡ್ತೀವಿ ಅಂತಂದ್ರೆ ಮುಂದುವರಿತೀರಾ ಇಲ್ಲ ನಿಮ್ಮ ರಾಜೀನಾಮೆ ಕೊಟ್ಟರು ಸ್ಟ್ಯಾಂಡಿಂಗ್ ರಾಮಲಿಂಗಾರೆಡ್ಡಿ ಅವರು ಭದ್ರಾಗಿದ್ದಾರ? ಅದ್ರ ಬಗ್ಗೆ ಏನು ಮಾತಾಡಲ್ಲ. ಒಂದಷ್ಟು ಜನ ಸಚಿವರು ಕೂಡ ನಿಮ್ಮ ಪರವಾಗಿ ಬ್ಯಾಟಿದ್ದಾರೆ ಸರ್. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿಗೆ ಬೇಕು, ಅವರ ಅನುಭವ ಇದೆ, ಹಿರಿತನ ಇದೆ, ಈಗ ಮಾಡಬಾರ್ದು, ವಿಶ್ವಾಸ ತಗೊಳ್ಳಿಂದ ಸಚಿವರು ಶಾಸಕರು ನಿಮ್ಮ ಪರ ಬ್ಯಾಟ್ ಬೀಸ್ತಿದ್ದಾರೆ. ಏನ್ ನಾನು ನೋಡ್ಲಿಲ್ಲ, ಬಂದೇನೆ, ಊರಲ್ಲಿ ಇರ್ಲ್ವಲ್ಲ. ಮತ್ತೇನದೇ ಇದೆ? ಏನು ಸರ್, ನೀವು ರಾಜೀನಾಮೆ ಕೊಟ್ಟರು ಬಿಜೆಪಿ ಭಯಂಕರ ಖುಷಿಯಾಗಿದೆ ಸರ್. ನೀವು ರಾಜೀನಾಮೆ ಕೊಟ್ಟಿರೋದು ಬಿಜೆಪಿ ಭಯಂಕರ ಖುಷಿಯಾಗಿದೆ. ನೀವು ಅವ್ರನ್ನೇ ಕೇಳ್ಕೊಂಡು ಹೈಕಮಾಂಡ್ ನಾಯಕ ಯಾರಾದ್ರೂ ಫೋನ್ಗೆ ಮಾಡಿದ್ರೆ ಸರ್? ಫೋನ್ ಮಾಡ್ತೀರಿ ಇಬ್ರು, ಇಲ್ಲಪ್ಪ ಇನ್ನ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತಾನೆ ಹೇಳ್ಬಿಟ್ರು ನೇರವಾಗಿ. ಆದ್ರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಈಗ ಅಂದ್ರೆ ಅವರ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿನ್ನೆ ರಾತ್ರಿ ಹೇಳಿದ್ದು ರಾಮಲಿಂಗಾರೆಡ್ಡಿ ಅವರು ಸಿಎಂ ಏನ್ ಹೇಳ್ತಾರೆ ಹಾಗೆ ಅಂತ ಹೇಳಿದ್ದು, ಆದ್ರೆ ಇವತ್ತು ನಾನು ನನ್ನ ನಿಲುವಿಗೆ ಬದ್ಧ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ? ಏನ್ ಹೇಳಿದ್ರು ಅಭಿಷೇಕ್? ರಂಜಿತ್, ಈ ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿರವರು ಯಾವುದೇ ಕಾರಣಕ್ಕೂ ಅವರ ಮಾತಿನ ವಿರುದ್ಧ ಹೋಗುವಂತ ದಾರಿಯಲ್ಲಂತೂ ಕಾಣ್ತಿಲ್ಲ. ಅವರಿಗೆ ಸಿಎಂ ರವರಿಗೆ ನನಗೆ ಯಾವ ಖಾತೆ ಬೇಕು ಅಂತ ನಾನ್ ತಿಳಿಸಿದ್ದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಅವ್ರ ಮೇಲೆ ನಾನು ವಾಪಸ್ ಅವರ ಕೋರ್ಟ್ಗೆ ಚೆಂಡನ್ನು ಹಾಕಿದ್ದೀನಿ. ಅವರು ಹೈಕಮಾಂಡ್ ಜೊತೆ ಮಾತನಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಹೈಕಮಾಂಡ್ ಜೊತೆಗೂ ನಾನು ಭೇಟಿಯಾಗಿದ್ದೇನೆ. ಆ ಸಂದರ್ಭದಲ್ಲಿ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಈ ಖಾತೆ ವಿಚಾರವಾಗಿ ಒಂದು ಮಾತು ನೀವು ಮೊದಲೇ ಹೇಳ್ಬೋದಿತ್ತಲ್ವಾ ಅನ್ನೋ ಒಂದು ದಾಟಿಯಲ್ಲಿ ಸುರ್ಜೇವಾಲಾ ಅವರು ಕೂಡ ನನ್ನನ್ನ ಅತ್ಯಂತ ವಿನಯದಿಂದನೇ ಪ್ರಶ್ನೆ ಮಾಡಿದಾಗ, ಇಲ್ಲಿವರೆಗೂ ನಾನು ಯಾವ ಮಿನಿಸ್ಟರ್ನ ಅಂದ್ರೆ ಯಾವ ಮುಖ್ಯಮಂತ್ರಿಗಳನ್ನು ಕೂಡ ನನ್ನನ್ನ ಸಚಿವನನ್ನಾಗಿ ಮಾಡಿ ನನಗೆ ಇದೇ ಖಾತೆ ಕೊಡಿ ಅಂತ ಇಲ್ಲಿವರೆಗೂ ಕೇಳಿಲ್ಲ. ಅವರು ಕೊಟ್ಟ ಎಲ್ಲ ಖಾತೆಗಳನ್ನ ನಿಭಾಯಿಸಿದ್ದೇನೆ. ಈ ಸದ್ಯದ ಮಟ್ಟಿಗೆ ನಾನು ಯಾಕೆ ಬೆಂಗಳೂರು ಡೆವಲಪ್ಮೆಂಟ್ ಕೇಳ್ತಿರೋದು ಅಂದ್ರೆ DK ಶಿವಕುಮಾರ್ ಅವರೇ ಮಾತು ಕೊಟ್ಟಿದ್ರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥದ್ದು ಧರ್ಮ. ಇಲ್ಲವಾಗಿದ್ರೆ ಆ ಮಾತು ಕೊಟ್ಟಿರ್ಲಿಲ್ಲ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೇಳ್ತಿರ್ಲಿಲ್ಲ. ಅದೇ ಕಾರಣದಿಂದಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಈ ಮಾತನ್ನ ತಿಳಿಸಿದ್ದೇನೆ.
ಅದ್ರ ಜೊತೆಗೆ DK ಶಿವಕುಮಾರ್ ಅವರಿಗೂ ಕೂಡ ನನ್ನ ಮಾತನ್ನ ತಿಳಿಸಿದ್ದೇನೆ, ನನ್ನ ಅಭಿಪ್ರಾಯವನ್ನ, ನನ್ನ ಕೊನೆಯ ತೀರ್ಮಾನವನ್ನ ತಿಳಿಸಿದ್ದೇನೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ DK ಶಿವಕುಮಾರ್ ಅವರ ತೆಕ್ಕೆಗೆ ಈಗ ಬಿಟ್ಟಿರೋದ್ರಿಂದ ಅವರಿಬ್ಬರು ನಿರ್ಧಾರ ಮಾಡ್ತಾರೆ. ಅದಾದ ನಂತರ ನನ್ನೊಟ್ಟಿಗೆ ಮತ್ತೊಮ್ಮೆ ಮಾತನಾಡ್ತಾರೆ. ಇವತ್ತು ಸಂಜೆ ಒಳಗಡೆ ಈ ಒಂದು ಗೊಂದಲ ಬಗೆಯವರಂತ ನಿರೀಕ್ಷೆ ಇದೆ ಅಂತ ಹೇಳಿರೋದು ಒಂದು ಕಡೆ ಆಯ್ತು. ಅಂದ್ರೆ ಇಷ್ಟು ಹಿರಿತನವಿರುವಂತ ರಾಮಲಿಂಗಾರೆಡ್ಡಿರವರು ಸಚಿವ ಸ್ಥಾನವನ್ನ ಅಲಂಕರಿಸಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ಅತ್ಯಂತ ಹೆಮ್ಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ರೆಸಿಗ್ನೇಷನ್ ಅನ್ನ ನಮ್ಮ ಸರ್ಕಾರ ಅಕ್ಸೆಪ್ಟ್ ಮಾಡೋದೇ ಇಲ್ಲ ಅಂತ ಸುರ್ಜೇವಾಲಾರವರು ಪರೋಕ್ಷವಾಗಿ ರೆಸಿಗ್ನೇಷನ್ ಅನ್ನ ಡಿಕ್ಲೈನ್ ಮಾಡೋದಕ್ಕೆ ಸಿಎಂ ರವರಿಗೂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇರೋದ್ರಿಂದ ಪ್ರಾಬಬ್ಲಿ ಇವತ್ತು ರಾತ್ರಿ ಒಳಗಡೆ ರಾಮಲಿಂಗಾರೆಡ್ಡಿರವರಿಗೆ ಪ್ರಾಮಿಸ್ ಮಾಡಲಾಗಿದಂತ ಬೆಂಗಳೂರು ಡೆವಲಪ್ಮೆಂಟ್ ಖಾತೆಯನ್ನ DK ಶಿವಕುಮಾರ್ ಅವರೇ ಮರು ಹಂಚಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು ಈಗ ದಟ್ಟವಾಗಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಒಂದು ವೇಳೆ ಖಾತೆ ಸಿಗದೆ ಹೋದ್ರೆ ರಾಜೀನಾಮೆ ಕೊಟ್ಟಿದ್ದೇನೆ, ಒಂದು ವೇಳೆ ಖಾತೆ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಹಂತದಲ್ಲಿ ನೋಡೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.